ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಸೊ ತುಂಬ ವರ್ಷ ಆದಮೇಲೆ ನಾನು ಈ ಥರ ಡೈರೆಕ್ಟಾಗಿ ಮಾತಾಡ್ತಾ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಮಂಡೇ, ಅಕ್ಷಯ ತೃತೀಯ ಹಬ್ಬ ಇದೆ ಅಲ್ವಾ. ಸೊ ಇವತ್ತೇ ನನ್ನ ಕಸಿನ್ ಬ್ರದರ್ ಮನೆ ಗೃಹ ಪ್ರವೇಶ ಇದೆ. ಸೊ ಅದನ್ನು ಅಟೆಂಡ್ ಮಾಡಿಬಿಟ್ಟು ಬರಬೇಕು. ಇವಾಗ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ನಾವು ಇವತ್ತು ಹೋಗೋ ಅಂಥದ್ದು ಪ್ಲ್ಯಾನ್ ಇರಲಿಲ್ಲ, ಸ್ವಲ್ಪ ಡೌಟ್ ಇತ್ತು. ಅದಕ್ಕೋಸ್ಕರ ಅಂದ್ಬಿಟ್ಟೆ ನಾನು ಗಿಫ್ಟು ಪರ್ಚೇಸ್ ಮಾಡಿ ಇಟ್ಟಿದ್ದೆ, ಬಟ್ ಪ್ಯಾಕಿಂಗ್ ಮಾಡಿರಲಿಲ್ಲ. ಡೌಟ್ ಇತ್ತಲ್ವ, ಹಂಗಾಗಿ ಸರಿ ಅಂದ್ಬಿಟ್ಟು. ಯಾಕಂದರೆ ನನಗೆ 1 ವೀಕಿಂದ ಫುಲ್ಲು ಥ್ರೋಟ್ ಪೇಯ್ನ್, ಕೋಲ್ಡು, ಫೀವರು ಎಲ್ಲ ಪ್ರಾಬ್ಲಮ್ ಇತ್ತು. ಸೊ ಅದು ಡೌಟ್ ಇತ್ತು ನನಗೆ. ನಾನು ಬೆಟರಾಗಿ ಫೀಲ್ ಆದರೆ ಓಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾನು ಗಿಫ್ಟೆಲ್ಲ ಏನು ಪ್ಯಾಕಿಂಗ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಎಲ್ಲ ತಂದಿಟ್ಟಿದ್ದೀನಿ, ಗಿಫ್ಟ್ ರ್ಯಾಪರ್ ಎಲ್ಲನೂ ಇದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ರೆಡಿ ಆಗಿಬಿಟ್ಟು ಹೊರಡ್ಬೇಕಷ್ಟೇ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 41 ಕಿಲೋಮೀಟರ್ಸ್ ಇದೆ. ಸೊ 1.5 ಅವರ್ ಆದರೂ ಬೇಕು ನಮಗೆ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ. ಸೊ ಸ್ಟೇ ಟ್ಯೂನ್ಡ್, ನೋಡೋಣ ಹೆಂಗೋಗುತ್ತೆ ವ್ಲಾಗ್ ಅಂತ. ಯಾಕಂದರೆ ತುಂಬ ವರ್ಷ ಆಯಿತು ನಾನು ಈ ಥರ ವ್ಲಾಗ್ ಮಾಡಿ. ನಾನೇ ಮಿಸ್ ಮಾಡ್ಕೊಳ್ತಾ ಇದ್ದೆ ತುಂಬ ಈ ಥರ ವ್ಲಾಗ್ ಮಾಡೋದೆಲ್ಲನೂ. ಸೊ ಅದಕ್ಕೆ ಇವತ್ತು ಏನಾದರೂ ಆಗಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ ಹೆಂಗಿರುತ್ತೆ. ಫ್ಯಾಮ್ಲಿ ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ, ಅವರನ್ನೆಲ್ಲ ಮೀಟ್ ಮಾಡಬೇಕು, ಮಾತಾಡಬೇಕು ಎಲ್ಲ ಇದೆ. ಇನ್ನು ಲೇಟ್ ಆಗುತ್ತೆ. ಸೊ ಬೇಗ ಹೋಗಿ ಆ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತೀನಿ. ಸೊ ಸ್ಟೇ ಟ್ಯೂನ್. ನಾರ್ಮಲ್ ಆಗಿ ಯಾವ್ದಾದ್ರು ಫಂಕ್ಷನ್ ಅಂದರೆ ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆನೇ ಬರಲ್ಲ. ಸರಿ ಅಂದ್ಬಿಟ್ಟು ನಾನು ಈ ಸಲ ಏನು ಮಾಡಿದೆ ಅಂದರೆ, ನನ್ನ ಅತ್ತಿಗೆ ಇದ್ದಾರಲ್ವ, ಅವ್ರಿಗೆ ಕುಕ್ಕಿಂಗ್ ಅಂದರೆ ಇಷ್ಟ. ಸೊ ಕಿಚನ್ ರಿಲೇಟೆಡ್ ಏನಾದರೂ ಐಟಮ್ ಕೊಡೋಣ ಗಿಫ್ಟ್ ಆಗಿ, ಅವರು ಅದನ್ನು ಯೂಸ್ ಮಾಡ್ಬೋದಲ್ವಾ. ಬೇರೆ ಏನಾದರೂ ಗಿಫ್ಟ್ ಐಟಮ್ ಕೊಟ್ಬಿಟ್ರೆ ಸುಮ್ಮನೆ ಒಂದು ಕಡೆ ಇರುತ್ತೆ ಮನೆಯಲ್ಲಿ, ಅದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಕಿಚನ್ಗೆ ಯೂಸ್ ಆಗುವಂಥ ಐಟಮ್ನ ಏನಾದರೂ ಕೊಟ್ಟರೆ ಎವ್ರಿ ಸಿಂಗಲ್ ಡೇ ಅದನ್ನು ಯೂಸ್ ಮಾಡ್ತಿರ್ತಾರಲ್ವ. ಸೊ ಆ ಒಂದು ಇಂಟೆನ್ಷನಿಂದ ನಾನು ಈ ಒಂದು ಮಿನಿ ಮಸಾಲ ಬಾಕ್ಸನ್ನು ಪರ್ಚೇಸ್ ಮಾಡಿದ್ದು. ಹಸ್ಬೆಂಡ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಫೋಟೋ ಎಲ್ಲ ಕ್ಲಿಕ್ ಮಾಡಿ ಕಳಿಸಿದ್ರು. ಯಾಕಂದರೆ ನಾನು ಹೋಗಿಲ್ಲ, ಡೈರೆಕ್ಟಾಗಿ ಪರ್ಚೇಸ್ ಮಾಡಬೇಕಾದ್ರೆ ಅವರೇ ಹೋಗಿ ತೊಗೊಂಡು ಬಂದಿದ್ದು. ಫೋಟೋ ನೋಡಿದ ತಕ್ಷಣ ನನಗೆ ಇಷ್ಟ ಆಗೋಯಿತು. ಸರಿ ಇದನ್ನೇ ತೊಗೊಳ್ಳೋಣ, ಇದನ್ನೇ ಗಿಫ್ಟಾಗಿ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಹಸ್ಬೆಂಡ್ ತೊಗೊಂಡು ಬಂದರು. ಆ್ಯಂಡ್ ನಾನು ಇವಾಗ ಗಿಫ್ಟ್ ರ್ಯಾಪ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಗಿಫ್ಟ್ ಏನಾದರೂ ರ್ಯಾಪ್ ಮಾಡಬೇಕು ಅಂದರೆ ನಾನೇ ಮಾಡಬೇಕು. ಯಾಕಂದರೆ ಈ ಗಿಫ್ಟ್ ರ್ಯಾಪ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಕೊಡೋದಕ್ಕೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಇಲ್ಲಿ ನಾನು ಗಿಫ್ಟ್ ರ್ಯಾಪ್ ಮಾಡ್ತಿರ್ಬೇಕಾದ್ರೆ ಹಸ್ಬೆಂಡ್ ಕಾಫಿ ತಂದು ಕೊಟ್ಟರು. ಸೊ ಅದನ್ನು ಕೂಡ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡಿದೆ. 1 ವೀಕಿಂದ ನನಗೆ ಕಿಚನ್ ಲೀವ್. ಹಸ್ಬೆಂಡೇ ಎಲ್ಲ ಪಾಪ ಮಾಡಿ ಕೊಡ್ತಾಯಿದ್ರು ನನಗೆ, ಊಟ ತಿಂಡಿ ಕಾಫಿ ಎಲ್ಲನೂ. ನಾನು ಬರೀ ರೆಸ್ಟ್ ತೊಗೊಳ್ತಾ ಇದ್ದೆ ಅಷ್ಟೇ. ಈಗ ಗಿಫ್ಟ್ ಪ್ಯಾಕಿಂಗ್ ಕೆಲಸ ಮುಗೀತು. ಓಕೆ, ಸೊ ಫೈನಲಿ ನಾನು ರೆಡಿ ಆಗಿದ್ದಾಯಿತು. ಆಲ್ರೆಡಿ ಲೇಟ್ ಆಗಿದೆ, ಸೊ ಬೇಗ ಹೊರಡ್ತೀವಿ. ನನ್ನ ಔಟ್ಫಿಟ್ ಆಲ್ರೆಡಿ ನೀವು ಇದನ್ನು ದೀಪಾವಳಿ ವ್ಲಾಗ್ನಲ್ಲಿ ನೋಡಿರ್ತೀರ. ಸೊ ಅದನ್ನೇ ವೇರ್ ಮಾಡಿದ್ದೀನಿ. ಆ್ಯಂಡ್ ಹೊಸ ಡ್ರೆಸ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ಎಲ್ಲೂ ಆಚೆ ಹೋಗೋಕ್ಕಾಗಿಲ್ಲ. ಸೊ ಇದನ್ನೇ ರಿಪೀಟ್ ಮಾಡೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ ರೆಡಿ ಆಗಿದ್ದಾಯಿತು, ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಎಲ್ಲನೂ ರೆಡಿ ಇದೆ. ಎಲ್ಲ ಕೆಲಸ ಮುಗ್ದಿದೆ, ಇನ್ನೇನು ಹೊರಡೋದಷ್ಟೇ. ಸೊ ಅಲ್ಲಿ ರೀಚ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಓಕೆ, ಇವಾಗಷ್ಟೇ ಬಂದು ರೀಚ್ ಆದ್ವಿ. ಒಳಗೋಗಿ ನೋಡ್ಬೇಕು, ತುಂಬ ಲೇಟ್ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಫಂಕ್ಷನ್ ಎಲ್ಲ ಆಗೋಗಿದೆಯೇನೋ ಗೊತ್ತಿಲ್ಲ, ನೋಡೋಣ ಒಳಗೋಗಿ. ಲೇಟ್ ಆಗೋಯ್ತು, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಇನ್ನು ಒಳಗೋಗಿ ನೋಡೋಣ. ನಾವಿಲ್ಲಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಆಬ್ವಿಯಸ್ಲಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಅಮ್ಮವರೆಲ್ಲ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ರು. ಅವರು ಪೂಜೆ ನಡೀತಿರ್ಬೇಕಾದ್ರೇ ಬಂದಿದ್ರಂತೆ. ಸೊ ನಾನು ಅದೇ ಟೈಮ್ಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಹೇಳಿದೆ ಅಲ್ವಾ ರೀಸನ್ನು, ಹಾಗಾಗಿ ನಾನು ನಿಧಾನಕ್ಕೆ ರೆಡಿಯಾಗಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಆ್ಯಂಡ್ ಪೂಜೆ ಎಲ್ಲನೂ ಚೆನ್ನಾಗೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾವು ಮಿಸ್ ಮಾಡ್ಕೊಂಡ್ವಿ, ಬಂದು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಮನೆ ಒಳಗಡೆ ಎಲ್ಲ ಹೋಗಿ ಸುತ್ತಾಡಿ ನೋಡ್ತಿದ್ವಿ. ತುಂಬಾ ಗಾಳಿ ಬೆಳಕು ಎಲ್ಲ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಈ ಬಾಲ್ಕನಿ ಇದೆಲ್ಲ ನೋಡ್ತಿರ್ಬೇಕಾದ್ರೆ ನನ್ನ
ಪ್ರೀವಿಯಸ್ ಮನೆ ಅದಕ್ಕೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ನಂಗೆ ಆ ಮನೆ ನೆನಪಾಗ್ತಿತ್ತು. ಸೇಮ್ ಅದೇ ಥರನೇ ನನಗೆ ಬಾಲ್ಕನಿನಲ್ಲಿ ಈ ಥರ ಗ್ರಿಲ್ಸು ಇದೆಲ್ಲ ಹಾಕಿರೋದೆಲ್ಲ ನೋಡಿದಾಗ ನಂಗೆ ಅದೇ ನೆನಪಾಗ್ತಿತ್ತು. ನಮ್ಮ ಅಮ್ಮನೂ ಅದೇ ಹೇಳ್ತಾ ಇದ್ರು, ಆ ಮನೆ ಥರನೇ ಇದೆ ಅಲ್ವಾ ಅಂತೆಲ್ಲರೂ. ಸೊ ಹಂಗೆ ನೋಡ್ತಾ ನೋಡ್ತಾ ಎಲ್ಲ ಕಡೆ ಸುತ್ತಾಡ್ತಿದ್ವಿ. ಮನೆ ಕೆಲಸ ಇನ್ನೂ ತುಂಬಾನೇ ಬಾಕಿ ಇದೆ. ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಅವರು ಇಲ್ಲಿಗೆ ಶಿಫ್ಟ್ ಆಗೋದಕ್ಕೆ ನಾವು 1 ಮಂತ್ ಬೇಕು ಅಂತ ಹೇಳ್ತಾ ಇದ್ರು. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ನೋಡ್ಬೇಕು ಹೆಂಗಿರತ್ತೆ ಮನೆ ಅಂದ್ಬಿಟ್ಟು. ಸೊ ಇವಾಗ ನಾವು ಆಬ್ವಿಯಸ್ಲಿ ಪ್ರಸಾದ ಎಲ್ಲ ತಗೊಂಡು ತಿಂತಾ ಇದೀವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗ ಬಂದ. ಅತ್ತೆ ಹೋಗೋಣ ಊಟಕ್ಕೆ ಹಸುವಾಗ್ತಿದೆ ಅಂತ ಕೇಳೋದಕ್ಕೆ. ಇವೊಂದು ಅವ್ರು ಬೆಳಗ್ಗೆನೆ ಬಂದಿದ್ರುನು ನಮಗೋಸ್ಕರ ಅಂತ ವೇಟ್ ಮಾಡ್ತಿದ್ರು ಊಟಕ್ಕೆ ಹೋಗದೆ. ಆ್ಯಂಡ್ ನಮ್ಮ ಅಣ್ಣಂಗೆ ನೈಟ್ ಶಿಫ್ಟ್ ಬೇರೆ ಇದೆ. ಹಾಗಾಗಿ ಅವನು ಕರ್ಕೊಂಡೋಗಿ ನಮ್ಮ ಅಮ್ಮ ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಬೇಗ ಹೋಗೋಣ ಅಂತ ಬೇರೆ ಹೇಳ್ತಿದ್ರು. ಅದಕ್ಕೆ ನಾನು ಆದಷ್ಟು ಬೇಗ ಮನೆಯೆಲ್ಲ ಪೂರ್ತಿ ನೋಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ. ಆ್ಯಂಡ್ ಈ ವಿಡಿಯೋ ಮಾಡಿರೋದು ಅಮ್ಮ. ನಾನಲ್ಲಿ ಪ್ರಸಾದ ತಿಂತಿರ್ಬೇಕಾದ್ರೆ ಅಮ್ಮ ಫೋನ್ ತೊಗೊಂಡು ಇದನ್ನೆಲ್ಲ ವಿಡಿಯೋ ಮಾಡಿದ್ರು. ಸೊ ಪ್ರಸಾದ ತಿಂದಮೇಲೆ ನಾವಿಲ್ಲಿ ಗಿಫ್ಟ್‌ನ ಕೊಟ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿಕೊಂಡು ಮಿಕ್ಕಿದ್ದ ಮೇಲ್ಗಡೆ ಪೋರ್ಷನ್ ಮನೇನ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇಲ್ಲಿ ಒಂದು ಸಿಂಗಲ್ ರೂಮ್ ಇದೆ. ಆ್ಯಂಡ್ ಈ ಥರ ಟೆರೇಸಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನಾದರೂ ಪೂಜೆ, ಫಂಕ್ಷನ್ ಏನಾದರೂ ಮಾಡಬೇಕು ಅಂದಾಗ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಅಣ್ಣನ ಮಗ ಆ್ಯಂಡ್ ನಮ್ಮ ಅಕ್ಕನ ಮಗ ಇಬ್ರೂ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ. ಸೊ ಇದೇ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ. ಆ್ಯಂಡ್ ನಾವು ಮನೆಯೆಲ್ಲ ಫುಲ್ ನೋಡ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡು ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಆಲ್ರೆಡಿ ಊಟ ಮಾಡ್ತಿದ್ರು. ತುಂಬಾ ಜನ ರಿಲೇಟಿವ್ಸ್ ಬರೋಕ್ಕಾಗಿಲ್ಲ ಕೆಲವೊಂದು ರೀಸನ್ಸಿಂದ. ಸೊ ಬಂದಿರೋರ ಜೊತೆ ಎಲ್ಲ ಕುತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಣ್ಣನ ಮಗ, ನಮ್ಮ ಅಕ್ಕನ ಮಗ ಇಬ್ರೂನು ಐಸ್ ಕ್ರೀಮ್ ಕೊಡ್ತಾ ಇದ್ರು. ಅದನ್ನ ತಿಂತಾ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಇಲ್ಲಿ ಖಾಲಿ ಆಯ್ತು. ಸರಿ ಅಂದ್ಬಿಟ್ಟು ನಾವು ಊಟಕ್ಕೆ ಬಂದು ಕೂತಿದೀವಿ. ಊಟನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಆ್ಯಂಡ್ ಡಿಫ್ರೆಂಟ್ ಆಗಿರೋಂಥ ಐಟಮ್ಸ್ ಇತ್ತು. ಸೊ ಅದೆಲ್ಲ ಫಸ್ಟ್ ಟೈಮ್ ತಿಂದಿದ್ದು, ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಗಂಟಲು ನೋವು ಇದ್ದಿದ್ದರಿಂದ ನನಗೆ ಏನು ತಿಂದನೋ ಏನು ಬಿಟ್ನೋ ನಂಗಂತೂ ಗೊತ್ತಿಲ್ಲ. ಇಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರಲ್ವಾ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ನಾನು ಫೋನ್ ತಗೊಂಡು ವಿಡಿಯೋ ಎಲ್ಲ ಮಾಡ್ತಿರ್ಬೇಕಾದ್ರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೆ ಅಷ್ಟೇ. ಅಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೊರಟು ಬಂದ್ಬಿಟ್ವಿ. ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 2:30, 3 ಗಂಟೆ ಏನೋ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹಂಗೋ ಹಿಂಗೋ ಬಂದು ನಾವು ಮನೆಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ನಾನು ನಿಮಗೆ ರಿಟರ್ನ್ ಗಿಫ್ಟ್‌ಗೆ ಏನೇನು ಕೊಟ್ಟರು ಅಂತ ಅದನ್ನು ತೋರಿಸ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಅದನ್ನು ವಿಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್‌ಗೆ ಹೇಳಿದೆ. ಅವರು ಬೇಜಾರು ಮಾಡ್ಕೊಂಡು ಎದ್ದು ಬಂದರು. ಅಂದರೆ ನಾನು ಇವಾಗ ತಾನೇ ಕುತ್ಕೊಂಡೆ, ನನಗೆ ಹೇಳ್ತಿದ್ಯಾ ಕೆಲಸ ಅಂದ್ಬಿಟ್ಟು. ನಾನು ಹೇಳಿದೆ, ನಾನು ಕುತ್ಕೊಂಡೇ ವಿಡಿಯೋ ಮಾಡಿ ಅಂದರೆ ನಿಮ್ಮನ್ನ ಯಾರು ಎದ್ದು ಬಂದು ನಿಂತ್ಕೋ ಅಂತ ಹೇಳಿದ್ದು ಅಂತ. ಹಿಂಗೆ ಮಾತಾಡ್ತಾ ರಿಟರ್ನ್ ಗಿಫ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಈ ಥರ ಚೆನ್ನಾಗಿರೋಂಥ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಕೊಟ್ಟರು. ಅದ್ರ ಜೊತೆಯಲ್ಲಿ ಸ್ವೀಟ್ ಬಾಕ್ಸ್, ಹಾಗೆ ಖಾರ ಬೂಂದಿ, ಅದ್ರ ಜೊತೆಯಲ್ಲಿ ಅರಿಶಿನ ಕುಂಕುಮ ಇದೆಲ್ಲನೂ ಇತ್ತು. ಆ್ಯಂಡ್ ಊಟದ ಟೈಮ್ಗೆ ಬೀಡ ಕೊಟ್ಟಿದ್ರು. ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಇವಾಗಷ್ಟೇ ನಾವು ಮನೆಗೆ ಬಂದು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ, ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕನೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಯಾವುದೇ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬಂದುಬಿಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.